ಬೆಳಗಾವಿ ಸೌದತ್ತಿ ಇನಾಮಹೊಂಗಲದ ಶ್ರೀ ಸುದೀಪಗೌಡ ಪಾಲಕ್ಷೇಗೌಡ ಪಾಟೀಲ್ ಅವರ ಸಮೃದ್ಧ ಸಾವಯವ ಕಬ್ಬಿನ ಹೊಲಗಳಿಗೆ ಸ್ವಾಗತ. ಇದು ಕೇವಲ ಒಂದು ತೋಟವಲ್ಲ, ಸಾವಯವ ಪದ್ಧತಿಗಳು ಮತ್ತು ಚಿಂತನಶೀಲ ಯೋಜನೆಯು ಗಮನಾರ್ಹ ಫಲಿತಾಂಶಗಳನ್ನು ಹೇಗೆ ತರುತ್ತದೆ ಎಂಬುದಕ್ಕೆ ಇದು ಒಂದು ಜೀವಂತ ಉದಾಹರಣೆಯಾಗಿದೆ. 2 ಅಂತರದಲ್ಲಿ 7 ಎಳೆತದೊಂದಿಗೆ ಪಟ್ಟಾ ವಿಧಾನವನ್ನು ಬಳಸಿಕೊಂಡು ಶ್ರೀ ಪಾಟೀಲ್ 7 ಎಕರೆ ಕಬ್ಬನ್ನು ಬೆಳೆಸಿದರು ಮತ್ತು ಸೋಯಾಬೀನ್ ಅನ್ನು ಸಹವರ್ತಿ ಬೆಳೆಯಾಗಿ ಪರಿಚಯಿಸಿದರು. ಸೋಯಾಬೀನ್ ಅನ್ನು ಮಣ್ಣಿನಲ್ಲಿ ಮತ್ತೆ ಮಲ್ಚ್ ಮಾಡಲಾಯಿತು, ನೈಸರ್ಗಿಕವಾಗಿ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮತ್ತು ರಾಸಾಯನಿಕಗಳಿಲ್ಲದೆ ಕಳೆ ಬೆಳವಣಿಗೆಯನ್ನು ತಡೆಯುತ್ತದೆ. ಎಲೆಗಳನ್ನು ನೋಡಿ, ಸೊಂಪಾದ, ಕಡು ಹಸಿರು, ಅಗಲ ಮತ್ತು ಮೃದು. ಆರೋಗ್ಯಕರ, ರಾಸಾಯನಿಕ ಮುಕ್ತ ಕೃಷಿ ಹೇಗಿರುತ್ತದೆ ಎಂಬುದು ಇಲ್ಲಿದೆ. ಭೂಮಿ ತಯಾರಿಕೆಯ ಸಮಯದಲ್ಲಿ ಕೇವಲ 10 ಚೀಲಗಳ ಖುಬಾ ಮಣ್ಣಿನ ಕಂಡೀಷನರ್ ಮತ್ತು ಎಕರೆಗೆ 7 ಸೇರಿಸಲು ಯೋಜಿಸಿರುವ ಶ್ರೀ ಪಾಟೀಲ್ 1 ಗ್ರಾಂ ರಾಸಾಯನಿಕ ಗೊಬ್ಬರವಿಲ್ಲದೆ ಅತ್ಯುತ್ತಮ ಬೆಳೆ ಆರೋಗ್ಯವನ್ನು ಸಾಧಿಸಿದ್ದಾರೆ. ಇದು ವೆಚ್ಚ ಪರಿಣಾಮಕಾರಿ, ಪರಿಸರ ಸುರಕ್ಷಿತ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಕೃಷಿ. ಪ್ರಕೃತಿಯ ವಿರುದ್ಧವಲ್ಲ, ಅದರೊಂದಿಗೆ ಕೆಲಸ ಮಾಡುವ ಮೂಲಕ ಈ ಭೂಮಿ ಕಬ್ಬಿಗಿಂತ ಹೆಚ್ಚು ಬೆಳೆಯುತ್ತಿದೆ. ಇದು ಬೆಳೆಯುತ್ತಿರುವ ಭರವಸೆ. ಆರೋಗ್ಯಕರ ಮಣ್ಣು, ಉತ್ತಮ ಬೆಳೆಗಳು ಮತ್ತು ಹಸಿರು ನಾಳೆಯನ್ನು ಸೃಷ್ಟಿಸುತ್ತಿರುವ ಶ್ರೀ ಪಾಟೀಲ್ ಅವರಂತಹ ಸಾವಯವ ರೈತರೊಂದಿಗೆ ನಾವು ನಿಲ್ಲೋಣ. ವೀಕ್ಷಿಸಿ, ಕಲಿಯಿರಿ ಮತ್ತು ಸ್ಫೂರ್ತಿ ಪಡೆಯಿರಿ. ಪ್ರಯಾಣ ಮುಂದುವರಿಯುತ್ತದೆ. ನಮಸ್ಕಾರ ಗೌಡ್ರ. ನಮಸ್ಕಾರ. ನಿಮ್ಮ ಹೆಸರು? ಸುದೀಪಗೌಡ ಪಾಲಕ್ಷೇಗೌಡ ಪಾಟೀಲ್ ರೀ. ಎಷ್ಟು ಎಕರೆ ಹೊಲ ಐತ್ರಿ ಕಬ್ಬ? ಇದು 7 ಎಕರೆ ಹೊಲ ಐತೆ ನೋಡ್ರಿ. 7 ಎಕರೆ ಹೊಲ ರೀ. ಇದು ಗೊಬ್ಬರ ಅದನ್ನ ಗೌಡ್ರ? ಕುಬಾ ಸಾಲ್ ಕಂಡೀಷನರ್. ಕುಬಾ ಸಾಲ್ ಕಂಡೀಷನ್ ರೀ. ಹಾಂ. ಎಷ್ಟು ಎಕರೆ ಎಕರೆ? ಎಕರೆಗೆ 10 ಚೀಲ ಕೊಟ್ಟವ್ರಿ. 10 ಚೀಲ ಒಮ್ಮೆ ಕೊಟ್ರೆ 2 ಬಾರಿ ಕೊಟ್ರೆ? ಒಮ್ಮೆ ಕೊಟ್ಟಿದ್ದೀವಿ ರೀ. ಒಮ್ಮೆ ಕೊಟ್ರೆ ಹೆಂಗೆ ಅನಿಸ್ತದ ಕಬ್ಬು ರೀ? ಕಬ್ಬು ಚಲೋ ಅನಿಸ್ತೈತೆ ರೀ. 2 ತಿಂಗಳದ ಐತ್ರಿ? 4 ತಿಂಗಳದ ಐತೆ ನೋಡ್ರಿ. 4 ತಿಂಗಳದ ರೀ. ಹೆಂಗೆ ಅನ್ಸತ್ತೈತ್ರಿ ನಿಮ್ಗೆ? ಚಲೋ ಐತ್ರಿ, ಬೆಳವಣಿಗೆ ಚಲೋ ಐತ್ರಿ. ಹ್ಞೂ ರೀ. ಕಬ್ಬು ಹಚ್ಚ ಹಸಿರವಾಗಿ ಐತ್ರಿ. ಹ್ಞೂ ರೀ. ಜಾಸ್ತಿ ನೀರು ಅಂದ್ರೂ ಚಲೋ ಐತ್ರಿ. ಹ್ಞೂ. ಈಗ ಇದಕ್ಕೆ ಸರ್ಕಾರಿ ಗೊಬ್ಬರಕ್ಕೆ ಅದಕ್ಕೆ ಖರ್ಚು ಹೆಚ್ಚಾಸಿ ಹೆಂಗೆ ಆಕತ್ರಿ? ವ್ಯತ್ಯಾಸ ಐತ್ರಿ. ಹಾಂ. ಈಗ ಸರ್ಕಾರಿ ಗೊಬ್ಬರ ಬ್ಯಾಸ್ಗಿ ಟೈಮ್ದಾಗ ಹಾಕ್ಬಾರ್ದ್ರಿ. ಮೊದ್ಲ ಹೀಟ್ ಕಾನ್ಸನ್ಟ್ರೇಟ್ ಇರ್ತೈತ್ರಿ. ಮತ್ತು ಆ ಹೀಟ್ನಾಗ ಅಂದ್ರೆ ಬಿಸಿಲು ಟೆಂಪ್ರೇಚರ್ ಹೀಟ್ ರೀ, ಕಬ್ಬು ಒಣಗು ಚಾನ್ಸಸ್ ಇರ್ತೈತ್ರಿ, ಕುಂಠಿತ ಬೀಳ್ತೈತಿ. ಈ ನಿಮ್ಮ ಗೊಬ್ಬರಕ್ಕಂತಿ ಬೆಳಂಗಿಲ್ರಿ, ಹಚ್ಚ ಹಸಿರವಾಗಿ ಇರ್ತೈತ್ರಿ ಬ್ಯಾಸ್ಗಿ ಟೈಮ್ದಾಗ. ಭೂಮಿ ಫಲವತ್ರಿ? ಭೂಮಿ ಫಲವತ್ತೆ ಮೃದುವಾದ ಮಣ್ರಿ. ಈಗ ಸರ್ಕಾರಿ ಗೊಬ್ಬರದಕ್ಕೆ ನಮ್ಗೆ ಕುಬಾ ಸಾಯಿಲ್ ಗೊಬ್ಬರ ಹಾಕಿರಿ ನಾವು. ಖರ್ಚಿನ ವ್ಯತ್ಯಾಸ ಹೆಂಗೆ ಆಕೈತ್ರಿ? ಖರ್ಚಿನ ವ್ಯತ್ಯಾಸನು ಕಮ್ಮಿ ಇದು. ಯಾವ್ದ್ರಿ? ಕುಬಾ ಸಾಯಿಲ್ ರೀ. ಕುಬಾ ಸಾಯಿಲ್ ಸರ್ಕಾರದ ಜಾಸ್ತಿ ಆಕತ್ರಿ. ಸರ್ಕಾರ ಜಾಸ್ತಿ ರೀ. ಅದಕ್ಕೆ ಉಳಿದ ರೈತರಿಗೆ ಏನಂತ ಹೇಳ್ತಾರೆ? ಒಳ್ಳೆ ಅಭಿಪ್ರಾಯ ಸರ್ ಇದನ್ನ ಹಾಕೋದಂತ. ನಿಮ್ಗೆ ಹೆಂಗೆ ಅನ್ಸತ್ತದ್ರಿ? ನಮ್ಗೆ ಚಲೋ ಅನಿಸಿದೆ. ಚಲೋ ಅನ್ಸದ. ಮರಿ ಸಂಖ್ಯೆ ಎಷ್ಟು ಐತ್ರಿ ಗೌಡ್ರ? ಮರಿ ಸಂಖ್ಯೆ ಈಗ 12. ಎಣಸಲ್ಲ ಎಷ್ಟು ಐತಿ ಎಣಸ್ರಿ? ಹದಿನೈದು ಮರಿ ಐತ್ರಿ. 15 ಮರಿ ಐತ್ರಿ. ಹೆಂಗೆ ಅನ್ಸತ್ತದ್ರಿ ಇದಕ್ಕೆ? ಚಲೋ ಅನಿಸ್ತೈತ್ರಿ. ಹ್ಞೂ ರೀ. ಉಳಿದ ರೈತರಿಗೆ ಏನಂತ ಹೇಳ್ತಾರೆ? ಚಲೋನ ಅಂತ ಹೇಳ್ತೇವೆ ನೋಡ್ರಿ. ಚಲೋನ ರೀ. ಅಲ್ಲಿ ನಿಮಗೆ ಓಕೆ ಅನ್ಸೈತ್ರಿ? ಹೆಂಗ್ರಿ? ಓಕೆ ಅನ್ಸೈತ್ರಿ. ಈಗ 2ನೇ ಡೋಸ್ ಕೊಡ್ತಾರೆ ಯಾವಾಗ ರೀ? ಈಗ 2ನೇ ಡೋಸ್ ಕೊಡ್ಬೇಕ್ರಿ. ನಾಳೆ ಇಮಿಡಿಯೇಟ್ಲಿ ಕೊಡಬೇಕ್ರಿ. ಇನ್ನೆರಡು ಚೀಲ ಕೊಡೋರಿ? ಇನ್ನೊಂದು 7 ಚೀಲ ಅಂತ ಐತ್ರಿ. 7 ಚೀಲ ರೀ. ಅಂದ್ರೆ 7 ಎಕರೆಗೆ ಅಂದ್ರೆ 70 ಚೀಲ ಕೊಡೋರಿ. ಹ್ಞೂ ರೀ. ಹ್ಞೂ ರೀ. ನಮಸ್ಕಾರ ಗೌಡ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಫಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು,
ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.